ಚಿತ್ರದುರ್ಗದಲ್ಲಿ ಪಾಳು ಬಿದ್ದ ಮನೆಯಲ್ಲಿ 5 ಅಸ್ಥಿಪಂಜರ ಪತ್ತೆಯಾಗಿದೆ. ಚಿತ್ರದುರ್ಗ ನಗರದ ಜಿಲ್ಲಾ ಕಾರಾಗೃಹ ರಸ್ತೆಯಲ್ಲಿರುವಂತಹ ಮನೆ ಅದು. ಸುಮಾರು 10 ವರ್ಷದಿಂದ ಪಾಳು ಬಿದ್ದಿದೆ ಆ ಮನೆ. ಈ ಮೊದಲು ಜಗನ್ನಾಥ ರೆಡ್ಡಿ ಕುಟುಂಬ ಅಲ್ಲಿ ವಾಸವಾಗಿತ್ತು. ಕೆಲ ವರ್ಷಗಳಿಂದ ಜಗನ್ನಾಥ ರೆಡ್ಡಿ ಕುಟುಂಬಸ್ಥರಲ್ಲಿ ಕಾಣಿಸಿಕೊಂಡಿಲ್ಲ. ಅನುಮಾನಗೊಂಡು ಜಗನ್ನಾಥ ರೆಡ್ಡಿ ಸಂಬಂಧಿಕರು ದೂರು ಕೊಟ್ಟರು. ಸಂಬಂಧಿ ಪವನ್ ಕುಮಾರ್ ಬಡಾವಣೆ ಠಾಣೆಗೆ ದೂರು ಕೊಟ್ಟಿದ್ದಾರೆ. 10 ವರ್ಷಗಳಿಂದ ಜಗನ್ನಾಥ ರೆಡ್ಡಿ ಕುಟುಂಬ ಅಲ್ಲಿ ಇತ್ತು. ಆದರೆ ಸುಮಾರು ವರ್ಷಗಳಿಂದ ಜಗನ್ನಾಥ ರೆಡ್ಡಿ ಕುಟುಂಬ ಸಂಪರ್ಕದಲ್ಲಿಲ್ಲ. ನಮ್ಮ ಮನೆಗೆ ಅವರು ಬರ್ತಿರ್ಲಿಲ್ಲ, ಅವರ ಮನೆಗೆ ನಾವು ಹೋಗ್ತಿರ್ಲಿಲ್ಲ. ಕೆಲ ವರ್ಷಗಳಿಂದ ಜಗನ್ನಾಥ ರೆಡ್ಡಿ ಕುಟುಂಬಸ್ಥರು ಕಾಣಿಸ್ಕೊಂಡಿಲ್ಲ. ಹಾಗಿದ್ರೆ ಅಲ್ಲಿ ಪತ್ತೆಯಾಗಿರುವಂತಹ ಅಸ್ಥಿಪಂಜರ ಯಾರು? ಪತ್ತೆಯಾಗಿರುವ ಅಸ್ಥಿಪಂಜರ ಅವರದ್ದೇ ಆಗಿರಬಹುದು ಅಂತ ಜಗನ್ನಾಥ ರೆಡ್ಡಿ ಕುಟುಂಬದ ಸಂಬಂಧಿಕ ಪವನ್ ಕುಮಾರ್ ಮಾಹಿತಿ ಕೊಡ್ತಾರೆ. ಪಾಳು ಬಿದ್ದ ಮನೆಯಲ್ಲಿ 5 ಅಸ್ಥಿಪಂಜರ ಏನು ಪತ್ತೆಯಾಗಿದೆ. ಇದು ಈಗ ಅನುಮಾನಕ್ಕೆ ಕಾರಣ ಆಗಿದೆ. ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಕಿರಣ್ ಈಗ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಅಸ್ಥಿಪಂಜರ ಏನ್ ಚಿತ್ರದುರ್ಗದ ಈ ಪಾಳು ಬಿದ್ದ ಮನೆಯಲ್ಲಿ ಪತ್ತೆಯಾಗಿದೆ, ಅದು ಬೆಳಕಿಗೆ ಬಂದದ್ದು ಹೇಗೆ? ಯಾರು ಹೋಗಲ್ಲಿ ಮೊದಲಿಗೆ ಚೆಕ್ ಮಾಡಿದ್ದು? ಎಸ್ ಪ್ರತಿಮಾ, ಏನು ಸ್ಥಳೀಯರ ಮಾಹಿತಿ ಮೇರೆಗೆ ಪೊಲೀಸರಿಗೆ ಕೊಟ್ಟಂತ ಮಾಹಿತಿ ಮೇರೆಗೆ ಪೊಲೀಸ್ ಸ್ಥಳಕ್ಕೆ ಆಗಮಿಸಿದಾಗ ಒಂದೇ ಮನೆಯಲ್ಲಿ 5 ಅಸ್ಥಿಪಂಜರಗಳು ಪತ್ತೆಯಾಗಿರ್ತಕ್ಕಂಥದ್ದು. ಏನು ಜಗನ್ನಾಥ ರೆಡ್ಡಿ ಅವರು ಈ ಹಿಂದೆ PWD ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ರು ತುಮಕೂರಿನಲ್ಲಿ. ಅವರು ನಿವೃತ್ತಿಯಾದ ಬಳಿಕ ತಮ್ಮ ಸ್ವಂತವರು ಚಿತ್ರದುರ್ಗಕ್ಕೆ ಆಗಮಿಸಿದ್ರು. ಆ ಸಂದರ್ಭದಲ್ಲಿ ಕಳೆದ 10 ವರ್ಷದಿಂದನೂ ಕೂಡ ಈ ಒಂದು ಮನೆಯಲ್ಲಿ ಅವರು ವಾಸ ಮಾಡ್ತಾ ಇದ್ರು. ಕಳೆದ 3-4 ವರ್ಷಗಳಿಂದ ಎಲ್ಲೂ ಕೂಡ ಕಂಡಿರ್ಲಿಲ್ಲ. ಜೊತೆಗೆ ಯಾಕಂದ್ರೆ ಸಂಬಂಧಿಕರ ಜೊತೆನೂ ಕೂಡ ಯಾರ ಜೊತೆಗೂ ಕೂಡ ಸಂಪರ್ಕದಲ್ಲೂ ಇರ್ಲಿಲ್ಲ. ಆದ್ರೆ ಈಗ ಜೊತೆಗೆ ಅವರ ಜೊತೆಗೆ ಮಕ್ಕಳು ಪತ್ನಿಯವರು ಕೂಡ ಇದ್ರು ಅಂತಕ್ಕಂಥ ಮಾಹಿತಿನೂ ಕೂಡ ಸಿಕ್ಕಿರ್ತಕ್ಕಂಥದ್ದು. ಈಗ ಅವರ ಸಂಬಂಧಿ ಪವನ್ ಕುಮಾರ್ ಅವರು ಬಡಾವಣೆ ಪೊಲೀಸ್ ಠಾಣೆಗೆ ದೂರನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಜಗನ್ನಾಥ ರೆಡ್ಡಿ, ಪತ್ನಿ ಪ್ರೇಮಕ್ಕ, ಪುತ್ರಿ ತ್ರಿವೇಣಿ, ಪುತ್ರ ಕೃಷ್ಣ ರೆಡ್ಡಿ ಮತ್ತು ನರೇಂದ್ರ ರೆಡ್ಡಿ, ಈ 5 ಜನನು ಅಲ್ಲಿ ವಾಸವಾಗಿದ್ರು. ಆದ್ರೆ 5 ಅಸ್ಥಿಪಂಜರಗಳು ಸಿಕ್ಕಿರ್ತಕ್ಕಂಥದ್ದು ಈಗ ಅನುಮಾನಕ್ಕೇಡೆ ಮಾಡಿರ್ತಕ್ಕಂಥದ್ದು. ಏನಂತಂದ್ರೆ, ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಏನಾಯ್ತು ಅಂತಕ್ಕಂಥದ್ದು ಗೊತ್ತಿಲ್ಲ. ಯಾಕಂದ್ರೆ ಸಂಬಂಧಿಕರ ಜೊತೆ ಸಂಪರ್ಕನೂ ಇರ್ತಾ ಇರ್ಲಿಲ್ಲ. ಈ ಒಂದು 5 ಜನರು ಕೂಡ ಈಗ ಡೆತ್ ಆಗಿರ್ತಕ್ಕಂಥದ್ದು, ಅಸ್ಥಿಪಂಜರಗಳು ಪತ್ತೆ ಆಗಿರ್ತಕ್ಕಂಥದ್ದು ಒಂದು 3-4 ವರ್ಷಗಳ ಹಿಂದೆನೆ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಈ ಒಂದು ಸಾವಿಗೆ ಕಾರಣ ಏನು ಅಂತಕ್ಕಂಥದ್ದು ದೊಡ್ಡ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಈಗಾಗಲೇ ಸ್ಥಳಕ್ಕೆ SP ಧರ್ಮೇಂದ್ರ ಕುಮಾರ್ ಮೀನಾ ಅವರು ಕೂಡ ತಡರಾತ್ರಿನೇ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ನಂತರದಲ್ಲಿ ತನಿಖೆ ಆರಂಭಿಸಿದ ನಂತರ ವೈದ್ಯಕೀಯ ಪರೀಕ್ಷೆಗಳನ್ನು ಒಳಪಡಿಸಿ ಕಾನೂನು ಕ್ರಮಗಳನ್ನು ಕೈಗೊಳ್ಳಲಿದ್ದಾರೆ ಪೊಲೀಸರು ಅಂತ ಹೇಳ್ಬೋದು. ಥ್ಯಾಂಕ್ ಯು ಕಿರಣ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.